ಹಾವೇರಿಯಲ್ಲಿ ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಇವತ್ತು ಮೆಕ್ಕೆಜೋಳ ಹೋರಾಟಗಾರರ ಜೊತೆಗಿನ ಜಿಲ್ಲಾಧಿಕಾರಿ ಸಂಧಾನ ಸಭೆ ಮತ್ತೊಮ್ಮೆ ವಿಫಲವಾಗಿದೆ. ಕೇವಲ 20 ಕ್ವಿಂಟಾಲ್ ಜೋಳ ಖರೀದಿಯ ಸರ್ಕಾರದ ನಿರ್ಧಾರವನ್ನ ರೈತರು ಒಪ್ತಾ ಇಲ್ಲ. ಕೇವಲ 20 ಕ್ವಿಂಟಾಲ್ ಜೋಳ ಖರೀದಿಸಿದ್ರೆ ಉಳಿದ ಜೋಳವನ್ನ ನಾವು ಎಲ್ಲಿ ಮಾರೋದು ಅಂತ ಮೆಕ್ಕೆಜೋಳ ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖರೀದಿ ಮಿತಿಯನ್ನ ಸರ್ಕಾರ ಹೆಚ್ಚಿಗೆ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಅನಿರ್ದಿಷ್ಟ ಹೋರಾಟವನ್ನ ರೈತರು ಮುಂದುವರಿಸಿದ್ದಾರೆ. ಡಿಸೆಂಬರ್ 8ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಡಿಸಿ ಜೊತೆಗೆ ನಡೆದಂಥ ಮಾತುಕತೆ ಫಲಪ್ರದವಾಗಿಲ್ಲ. ರೈತರ ಬವಣೆಗೆ ಯಾವುದೇ ಸರ್ಕಾರಗಳಾಗಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸ್ಪಂದನೆ ಮಾಡಿಲ್ಲ ಮತ್ತು ಪ್ರತಿನಿಧಿಗಳು ಏನಿದ್ದಾರೆ ಅವರು ಸಹಿತ ಯಾವುದೇ ರೀತಿಯ ಸಹಾಯಕ್ಕೆ ಬಂದಿಲ್ಲ. ರಿಸಲ್ಟ್ ಏನಪ್ಪಾ ಅಥವಾ ಉತ್ತರ ಏನಪ್ಪಾ ಅಂದ್ರೆ ಜೀರೋ. ಒಟ್ಟು ರೋಡಿಗೆ ಹೋಗ್ಬೇಡ್ರಿ, ಹೋರಾಟ ಮಾಡಬೇಡ್ರಿ, ಸರ್ಕಾರ ನಿಮ್ಮ ಪರ ಐತೆ ಅಂತ ಹೇಳಿದ್ವಿ. ನಾವು ಏನು ಒಮ್ಮೆ ಹೇಳೇವಿ, ಅದಕ್ಕೆ ಸ್ಟಿಕಾನ್ ಅದಾವಿ. ನಾವು ಈಗೂ ಆ 8ನೇ ತಾರೀಕಿನ ಒಳಗೆ ನಮ್ಮ ಬೇಡಿಕೆ ಏನೈತಲ್ಲ ಅದು ಈಡೇರ ಮಟ್ಟ ನಾವು ಹೋರಾಟ ಮಾಡ್ರೆ. ನಮ್ಮ ಬೇಡಿಕೆನು 2400 ರೂಪಾಯಿ ರಾಜ್ಯ ಸರ್ಕಾರದ MSP ರೇಟ್, ರಾಜ್ಯ ಸರ್ಕಾರದ 600 ರೂಪಾಯಿ, ಹೊಸದನ್ನ 3000 ರೂಪಾಯಿ ರೇಟ್ ಮಾಡ್ರಿ. ಅಟ್ಲೀಸ್ಟ್ ಒಬ್ಬ ರೈತಗೆ ಒಂದು 100 ಚೀಲ ಖರೀದಿ ಮಾಡ್ರಿ ಅನ್ನೋದಿಟ್ಟವಿ. ಅಷ್ಟು ಮತ್ತು ಎಲ್ಲ ತಾಲೂಕಾ ಕೇಂದ್ರದಾಗ ಖರೀದಿ ಕೇಂದ್ರ ತೆಗೀರಿ ಅಂತೇಳಿ ಈ 3 ಡಿಮಾಂಡ್ ಇಟ್ಟವಿ. ಈ 3 ಪ್ರಕಾರ ಆತು ಅಂದ್ರೆ ನಾವು ಹೋರಾಟನ ಅವತ್ತು ಕೈ ಬಿಡಾಕ್ತಾ ಇರೋದವಿ, ಇವತ್ತು ಕೈ ಬಿಡಾಕ್ತೀವಿ. ಇಂದಿನಿಂದ ರಾಜ್ಯದಲ್ಲಿ ಮತ್ತಷ್ಟು ಹೈಟೆಕ್ ಆಗಲಿದೆ ಆರ್ಸಿ ಮತ್ತು ಡಿಎಲ್ ಕಾರ್ಡ್. ಒನ್ ನೇಷನ್ ಒನ್ ಕಾರ್ಡ್ ಅಡಿ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ಕೊಟ್ಟರು. ಅರ್ಜಿ ಸಲ್ಲಿಸಿದವರಿಗೆ ಹೊಸ ಆರ್ಸಿ ಸ್ಮಾರ್ಟ್ ಕಾರ್ಡ್ ಸಿಗಲಿದೆ. ಹೊಸ ಕಾರ್ಡ್ಗೆ QR ಕೋಡ್ ಅಳವಡಿಕೆ ಮಾಡಲಾಗಿದೆ. ಸ್ಕ್ಯಾನ್ ಮಾಡಿ ಕಾರ್ಡ್ ಮಾಹಿತಿ ಪಡೆಯಬಹುದಾಗಿದೆ. ಹೊಸ ಸ್ಮಾರ್ಟ್ ಕಾರ್ಡ್ ಬಯಸುವವರು 200 ರೂಪಾಯಿ ಪಾವತಿಸಿ ಕಾರ್ಡ್ ಪಡೆಯಬಹುದು ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರದಲ್ಲಿ CNG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ನಗರದ ಏಕೈಕ CNG ಬಂಕ್ಗೆ ಸಮರ್ಪಕವಾಗಿ CNG ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಇದರಿಂದ CNG ನಂಬಿ ಆಟೋ ಓಡಿಸ್ತಾ ಇದ್ದ ಚಾಲಕರು ಬಂಕ್ ಎದುರಿಗೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4 ವರ್ಷಗಳಲ್ಲಿ ಹಲವು ಬಾರಿ ಇದೇ ಸಮಸ್ಯೆ ಎದುರಾಗಿದೆ. ಈ ಕುರಿತು ಸಂಬಂಧಪಟ್ಟವರು ಗಮನ ಹರಿಸಬೇಕು ಅಂತ ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ಸಂಸತ್ತಿಗೆ ನಾಯಿ ಕರೆತಂದು ವಿವಾದ ಸೃಷ್ಟಿಸಿದ್ದ ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ಈ ಕುರಿತು ಸಮರ್ಥನೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ರೇಣುಕಾ ಚೌಧರಿ ಅವರು ಬೌ ಬೌ ಎಂದು ನಾಯಿಯ ರೀತಿ ಧ್ವನಿ ಮಾಡಿ ಗಮನ ಸೆಳೆದಿದ್ದಾರೆ. ಸಂಸತ್ತಿಗೆ ನಾಯಿ ತಂದಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ ಆಡಳಿತ ಪಕ್ಷದ ಸದಸ್ಯರು ಇದರ ವಿರುದ್ಧ ನಿರ್ಣಯ ಮಂಡಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು. ಆದರೆ ರೇಣುಕಾ ಚೌಧರಿ ಅವರು ಈ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಬೌ ಬೌ ಎಂದು ನಾಯಿಯ ಧ್ವನಿ ತೆಗೆದು ಲೇವಡಿ ಮಾಡಿದ್ದಾರೆ. और क्या बोलूं? चल मैम प्रिविलेज मोशन आपके खिलाफ लाने की तैयारी की जा रही है, इस पर क्या कहना चाहिए? जब आएगी देखा जाएगा, ऐसी क्या परेशानी है? कोई जवाब उनके लिए? जब आएगा ना मैं मुंह तोड़ जवाब दूंगी. और क्या बोलूं? चल ಸಂಸತ್ ಚಳಿಗಾಲದ ಅಧಿವೇಶನದ ಒಳಗೂ ಹೊರಗೂ ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ಪ್ರತಿಭಟನೆ ಮುಂದುವರೆದಿದೆ. ಹೊಸ ಕಾರ್ಮಿಕ ಸಂಹಿತೆ ವಿರೋಧಿಸಿ ಇವತ್ತು ಸಂಸತ್ ಭವನದ ಎದುರು ವಿಪಕ್ಷಗಳ ಸಂಸದರು ಪ್ರತಿಭಟನೆ ಮಾಡಿದ್ರು. ಡಿಎಂಕೆ, ಟಿಎಂಸಿ, ವಿರಪಕ್ಷಗಳು ಸೇರಿದಂತೆ ಇತರ ಪಕ್ಷಗಳ ಸಂಸದರು ಭಾಗವಹಿಸಿದ್ರು. ಹೊಸ ಕಾರ್ಮಿಕ ಸಂಹಿತೆಗಳ ವಿರುದ್ಧ ಪೋಸ್ಟರ್ಗಳು ಮತ್ತು ಫಲಕಗಳನ್ನು ಹಿಡಿದುಕೊಂಡು ಕಾಯ್ದೆ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದ್ರು. ಹಿಂದೂ ದೇವರುಗಳ ಬಗ್ಗೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಹಿಂದೂಗಳಲ್ಲಿ ಎಷ್ಟು ದೈವಗಳಿವೆ ಎನ್ನುವುದು ಲೆಕ್ಕಕ್ಕಿಲ್ಲ. ಮದುವೆಯಾದವರಿಗೆ ಆಂಜನೇಯನಿದ್ದಾನೆ, 2ನೇ ಮದುವೆಯಾದವರಿಗೆ ಇನ್ನೊಂದು ದೇವರಿದ್ದಾರೆ, ಮದ್ಯಪಾನ ಮಾಡುವವರಿಗೆ ಇನ್ನೊಬ್ಬರು ದೇವರಿದ್ದಾನೆ ಅಂತ ರೇವಂತ್ ರೆಡ್ಡಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಹಿಂದೂಗಳಿಗೆ ರೇವಂತ್ ರೆಡ್ಡಿ ಅವಮಾನಿಸಿದ್ದಾರೆ ಅಂತ ಆರೋಪಿಸಿ ತೆಲಂಗಾಣದಲ್ಲಿ ವಿಪಕ್ಷಗಳು ಭಾರೀ ಪ್ರತಿಭಟನೆ ಮಾಡ್ತಿವೆ.
ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ದೆಹಲಿಯ ಕಾಂಗ್ರೆಸ್ ನಾಯಕಿ ಡಾಕ್ಟರ್ ರಾಗಿಣಿ ನಾಯಕ್ ಎಐ ವಿಡಿಯೋ ಸೃಷ್ಟಿಸಿ ತೀವ್ರ ವಿವಾದ ಸೃಷ್ಟಿ ಮಾಡಿದ್ದಾರೆ. ಜಾಗತಿಕ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಚಹಾ ಮಾರುತ್ತಿರುವ ರೀತಿಯಲ್ಲಿ ಚಿತ್ರಿಸಿರುವ ಎಐ ವಿಡಿಯೋವೊಂದನ್ನು ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕಿಯ ನಡೆಗೆ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. 3 ವರ್ಷದ ಬಾಲಕನೊಬ್ಬ ಭಾರತೀಯ ಚದುರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ್ದಾನೆ. ಮಧ್ಯಪ್ರದೇಶದ ಸಾಗರ ಜಿಲ್ಲೆಯ ಸರ್ವಜ್ಞ ಸಿಂಗ್ ಕುಶ್ವಾಹಾ ಎಂಬ 3 ವರ್ಷದ ಮಗು ಕೇವಲ 3 ವರ್ಷ 7 ತಿಂಗಳು ಮತ್ತು 20 ದಿನ ವಯಸ್ಸಿನಲ್ಲಿ ಅಧಿಕೃತ FIDE ರೇಟಿಂಗ್ ಪಡೆದಂತಹ ಅತಿ ಕಿರಿಯ ಆಟಗಾರನಾಗಿ ಹೊರಹೊಮ್ಮಿದ್ದಾನೆ. ಈ ಸಾಧನೆಯ ಮೂಲಕ 1572 ರೇಟಿಂಗ್ನೊಂದಿಗೆ ವಿಶ್ವ ಚದುರಂಗ ಶ್ರೇಯಾಂಕದಲ್ಲಿ ಸ್ಥಾನ ಪಡೆದಿದ್ದಾನೆ. ದಿತ್ವಾ ಚಂಡಮಾರುತ ಮತ್ತು ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪ್ರಭಾವದಿಂದಾಗಿ ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ಕೇರಳದಲ್ಲಿ ಮುಂದಿನ 2 ದಿನ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ತಮಿಳುನಾಡಿನಲ್ಲಿ ಭಾರೀ ಪ್ರಮಾಣದ ಮಳೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜಿಟಿಜಿಟಿ ಮಳೆಯಾಗುವ ಸಾಧ್ಯತೆ ಇದೆ. ವಿದೇಶದ ಸುದ್ದಿಗಳನ್ನು ನೋಡೋಣ. ದಕ್ಷಿಣ ಆಫ್ರಿಕಾ ವಿರುದ್ಧ 2ನೇ ಏಕದಿನ ಪಂದ್ಯದಲ್ಲಿ ರನ್ ಮಷಿನ್ ವಿರಾಟ್ ಕೊಹ್ಲಿ ಮತ್ತೊಂದು ಶತಕ ಬಾರಿಸಿದ್ದಾರೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ವಿರಾಟ್ ಮತ್ತು ಋತುರಾಜ್ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಸರಣಿಯ ಮೊದಲ ಪಂದ್ಯದಲ್ಲೂ ಕೂಡ ವಿರಾಟ್ ಕೊಹ್ಲಿ ಆಕರ್ಷಕ ಶತಕ ಸಿಡಿಸಿದ್ರು. ಸದ್ಯ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 53ನೇ ಶತಕ ಬಾರಿಸಿ ವಿಶ್ವ ದಾಖಲೆ ಮಾಡಿದ್ದಾರೆ. ಟೀಂ ಇಂಡಿಯಾ ಬೃಹತ್ ಮೊತ್ತದತ್ತ ದಾಪುಗಾಲಿಟ್ಟಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಾಳೆ ಭಾರತಕ್ಕೆ ಆಗಮಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ನಾಡಿದ್ದು ಪ್ರಧಾನಿ ಮೋದಿ ಮತ್ತು ಪುಟಿನ್ ನಡುವೆ ವಾರ್ಷಿಕ ಭಾರತ-ರಷ್ಯಾ ಶೃಂಗಸಭೆಯ ಮಾತುಕತೆ ನಡೆಯಲಿದೆ. ರಕ್ಷಣಾ ಸಹಕಾರವನ್ನ ಗಟ್ಟಿಗೊಳಿಸುವುದು ಮತ್ತು ಅಮೆರಿಕದ ನಿರ್ಬಂಧಗಳಿಂದ ವ್ಯಾಪಾರವನ್ನ ಪ್ರತ್ಯೇಕಿಸುವುದು ಸೇರಿದಂತೆ ಹಲವಾರು ಒಪ್ಪಂದಗಳು ಆಗಲಿದೆ. ರಷ್ಯಾ ಸಂಸತ್ತಿನ ಕೆಳಮನೆಯಾದಂತಹ ರಾಜ್ಯ ಡುಮಾ ಭಾರತದೊಂದಿಗೆ ಮಹತ್ವದ ಮಿಲಿಟರಿ ಒಪ್ಪಂದಕ್ಕೆ ಅನುಮೋದನೆ ನೀಡಿದೆ. ಈ ಒಪ್ಪಂದವು ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನಾಳೆ ಭಾರತಕ್ಕೆ ಭೇಟಿ ನೀಡ್ತಾ ಇರುವ ಹೊತ್ತಲ್ಲೇ ಜಾರಿಗೆ ಬಂದಿದೆ. ಈ ಒಪ್ಪಂದವು ಪರಸ್ಪರ ಲಾಜಿಸ್ಟಿಕ್ ಬೆಂಬಲ ವಿನಿಮಯ ಕುರಿತಾದದ್ದು. 2024 ಫೆಬ್ರವರಿ 18ರಂದು ಉಭಯ ಸರ್ಕಾರಗಳ ನಡುವೆ ಸಹಿ ಮಾಡಲಾಗಿತ್ತು. Dear Vyacheslav Viktorovich, dear friends and colleagues, in 2 days. ಅಫ್ಘಾನಿಸ್ತಾನದ ಕೋಶ್ತ್ ಪ್ರಾಂತ್ಯದಲ್ಲಿ ಕೊಲೆ ಅಪರಾಧಿಗೆ ಸಾರ್ವಜನಿಕವಾಗಿ ಮರಣದಂಡನೆ ವಿಧಿಸಲಾಗಿದೆ. ಮಂಗಳ್ ಎಂಬಾತ ಒಂದೇ ಕುಟುಂಬದ 13 ಜನರನ್ನ ಕೊಂದಿದ್ದ. ಕೋರ್ಟ್ನಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಸಂತ್ರಸ್ತ ಕುಟುಂಬದ 13 ವರ್ಷದ ಬಾಲಕನ ಕೈಗೆ ಗನ್ ಕೊಟ್ಟು 80,000 ಜನ ಮುಂದೆ ಕೊಲೆ ಅಪರಾಧಿ ಮಂಗಳ್ನನ್ನ ತಾಲಿಬಾನ್ ಸರ್ಕಾರ ಮರಣದಂಡನೆ ಶಿಕ್ಷೆ ವಿಧಿಸಿದೆ.